ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೃಷ್ಣಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ, ಅವರ ಲೇಟ್ ನೈಟ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ವಿಡಿಯೋ ರೆಸೊನೇಟ್ ಆಗಿದ್ರು ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಲೇಟ್ ನೈಟ್ ಫೀಲಿಂಗ್ಸ್, ಅವರ ಥಾಟ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಸಿಟ್ಸ್ ಆಫ್ ಸ್ವಾರ್ಡ್ ಬರ್ತಾ ಇದೆ. ಸಿಟ್ಸ್ ಆಫ್ ಸ್ವಾರ್ಡ್ ಅಂತ ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ನ ರೈಟ್ ನೌ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಥವಾ ಸಪ್ರೇಟ್ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದೀರಾ. ಅಂದರೆ ನೀವಿಬ್ಬರು ಬೇರೆ ಬೇರೆ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಈ ಪರ್ಸನ್ ಕಂಪ್ಲೀಟ್ಲಿ ನಿಮ್ಮಿಂದ ದೂರ ಹೋಗಿರೋವಂತಹ ಸಾಧ್ಯತೆ ಇದೆ. ಅದು ಕೂಡ ಈ ಪರ್ಸನ್ ತುಂಬ ಒಂದು ಆಲೋಚನೆಗಳು ಮಾಡಿ, ಅಂದರೆ ಕೆಲವೊಂದು ನಿರ್ಧಾರಗಳನ್ನ ಈ ಥರ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ಮಾಡಿ, ಅವರು ಪರಿಸ್ಥಿತಿ ನನ್ನ ಕೈಯಲ್ಲಿಲ್ಲ, ನನ್ನ ಕೈ ಮೀರಿದೆ ಅಂತ ಅನ್ನೋ ಒಂದು ಮೈಂಡ್ಸೆಟ್ ಬಂದಾಗ ಈ ಪರ್ಸನ್ ನಿಮ್ಮ ಲೈಫಿಂದ ದೂರ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರು ಇಂಟೆನ್ಷನಲಿ ಹೋಗಿದ್ದಾರಾ ಅಥವಾ ಅನ್ಇಂಟೆನ್ಷನಲಿ ಹೋಗಿದ್ದಾರಾ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಬಟ್ ಈಗ ಮಾತ್ರ ತುಂಬ ಓವರ್ ಥಿಂಕ್ ಮಾಡಿ ಈ ಒಂದು ರಿಲೇಷನ್ಶಿಪ್ಪಿಂದ ಅವರು ದೂರ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ತುಲಾ ರಾಶಿ, ಮಿಥುನ ರಾಶಿ ಮತ್ತು ಕುಂಭ ರಾಶಿ ಆಗಿರ್ತಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋದ್ಮೇಲೆ ಅವರ ಮನಸ್ಥಿತಿ ಏನಾಗಿದೆ ಅಂತ ಅಂದ್ಬಿಟ್ಟು ಈಗ ಚೆಕ್ ಮಾಡೋಣ. ಓಕೆ, ದ ಸ್ಟಾರ್. ಸೊ ನೀವು ಇಲ್ಲಿ ನೋಡ್ಬೋದು, ಸಿಟ್ಸ್ ಆಫ್ ಸ್ವಾರ್ಡ್ ಅಂದರೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಒಂದು ಬ್ರೇಕಪ್ ಅಥವಾ ಒಬ್ಬರು ಇನ್ನೊಬ್ಬರನ್ನ ಮಾತಾಡಿಸ್ತಾ ಇಲ್ಲ, ಇಷ್ಟ ಇಲ್ಲ ಅನ್ನೋ ಥರ ಇದ್ದರೆ ದ ಸ್ಟಾರ್ ಅಂದರೆ ನಿಮಗೆ ಒಂದು ಹೋಪ್ ಇದೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮಗೋಸ್ಕರ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಎಷ್ಟೇ ದೂರ ಇದ್ರೂ ಕೂಡ ಅವರು ನಿಮ್ಮನ್ನು ರೀಚ್ ಮಾಡ್ತಾರೆ. ಯಾಕೆಂದರೆ ನೀವು ಕೊಟ್ಟಿರುವಂತಹ ಪ್ರೀತಿ ಅನ್ಕಂಡೀಷನಲ್ ಲವ್ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಇದ್ದೀರಾ. ಸೊ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರು ಕೂಡ ಅವ್ರಿಗೆ ನೀವು ಕೊಟ್ಟಿರುವಂತಹ ಮೆಮೊರೀಸ್, ಫೀಲಿಂಗ್ಸ್, ಎಮೋಷನ್ಸ್ ಇದೆಲ್ಲ ಈ ಪರ್ಸನ್ಗೆ ನೆನಪಾಗಿ ಅವರು ಮತ್ತೆ ನನ್ನ ಹತ್ರ ವಾಪಸ್ ಬರ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಇದ್ದೀರಾ. ಅದೇ ಥರ ಅವರು ಕೂಡ ನಿಮ್ಮ ಒಂದು ಪ್ರೀತಿಗಾಗಿ ಅವರು ಮತ್ತೆ ವಾಪಸ್ ಬರೋವಂತಹ ಚಾನ್ಸಸ್ ಇದೆ. ಅದರಲ್ಲೂ ತುಂಬ ಕುಂಭ ರಾಶಿಯವ್ರಿಗೆ ಇದು ರೆಸೊನೇಟ್ ಆಗುತ್ತೆ. ಅವರು ಒಂಥರ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಎಮೋಷನಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮತ್ತು ನಿಮಗೆ ಒಳ್ಳೆಯದಾಗಲಿ ಅಂತಲೇ ಆ ಪರ್ಸನ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನ ಒಂಥರ ಸ್ಟಾರ್ ಥರ ನೋಡ್ತಾರೆ. ನೀವು ಒಂಥರ ಅವರ ಜೀವನದಲ್ಲಿ ಎಲ್ಲೋ ಒಂದು ಮೇಲ್ಗಡೆ ಇದ್ದೀರಾ, ಒಂದು ಸ್ಟಾರ್ ಥರ ಅವ್ರಿಗೆ ಫೀಲ್ ಆಗುತ್ತೆ. ನೀವು ಯಾವಾಗಲೂ ಕೂಡ ಬ್ರೈಟ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ನಿಮ್ಮ ಲೈಫಲ್ಲಿ ನೀವು ಇರಬೇಕು, ಶೈನ್ ಆಗಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಾರೆ. ನಿಮ್ಮ ಮೇಲೆ ಇರೋವಂಥ ಫೀಲಿಂಗ್ಸ್ ಬಂದು ಅವ್ರಿಗೆ ತುಂಬ ಪಾಸಿಟಿವ್ ಫೀಲಿಂಗ್ ಇದೆ. ನಿಮ್ಮನ್ನು ಅವರೇನು ನೆಗೆಟಿವ್ ಆಗಿ ನೋಡ್ತಾ ಇಲ್ಲ ಅಥವಾ ನಿಮ್ಮನ್ನು ರಾಂಗ್ ಪರ್ಸನ್ ಆಗಿ ಅವರು ಏನೂ ನೋಡ್ತಾ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಶೈನ್ ಆಗಬೇಕು, ನೀವು ಬೆಳಿಬೇಕು, ನಿಮ್ಮ ಲೈಫಲ್ಲಿ ಒಂದು ಗ್ರೋತ್ ಇರಬೇಕು, ಒಂದು ಸಕ್ಸಸ್ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ನೀವೆಷ್ಟೇ ದೂರ ಇದ್ರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ ಅವ್ರಿಗೆ ನೀವು ಯಾವಾಗಲೂ ಕೂಡ ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಎಷ್ಟೇ ದೂರ ಇದ್ರೂ ಕೂಡ ನೀವು ನಿಮ್ಮ ಲೈಫಲ್ಲಿ ಖುಷಿ, ಸಂತೋಷ ಅನ್ನೋವಂಥದ್ದನ್ನು ಪಡಿಬೇಕು ಅನ್ನೋವಂತಹದ್ದು ಈ ಪರ್ಸನ್ ಮೈಂಡಲ್ಲಿದೆ. ಅಂದರೆ ಇವರು ನಿಮ್ಮನ್ನು ತುಂಬ ಒಂದು ಒಳ್ಳೆ ದಾರಿಯಲ್ಲಿ ಇರಬೇಕು ಅಥವಾ ನಿಮ್ಮ ಲೈಫಲ್ಲಿ ನೀವು ಬೆಳಿಬೇಕು, ಎಷ್ಟೇ ದೂರ ಇದ್ರೂ ನೀವು ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಪರ್ಸನ್ಗೆ ಯಾವಾಗಲೂ ನಿಮ್ಮದೇ ಯೋಚನೆ, ಅವರು ಯಾವಾಗಲೂ ಓವರ್ ಥಿಂಕ್ ಮಾಡ್ತಿರ್ತಾರೆ. ಅವ್ರು ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಅನ್ನೋವಂಥದ್ದಿದೆ. ನೀವು ಕೊಟ್ಟಿರೋ ಅಂತಹ ಫೀಲಿಂಗ್ಸ್, ಎಮೋಷನ್ಸ್ ಅಥವಾ ನೀವು ಆ ವ್ಯಕ್ತಿ ಜೊತೆ ಇದ್ದಂತಹ ರೀತಿ ಈ ಪರ್ಸನ್ ತುಂಬಾ ನೆನಪಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಲೇಡಿ ಆಗಿದ್ದರೆ ಅವರು ಮೂಡ್ಬಟ್ ಆಗ್ತಾರೆ, ಅವರು ಸ್ವಲ್ಪ ಫೇರ್ ಸ್ಕಿನ್ ಟೋನಲ್ಲಿ ಇರ್ತಾರೆ. ಆ್ಯಂಡ್ ಆ ಪರ್ಸನ್ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಚಾಮ್ ಆಗಿರ್ತಾರೆ. ಅವ್ರು ಮಾತಾಡಿದ್ರೆ ತುಂಬ ಪಾಸಿಟಿವ್
ಪಾಸಿಟಿವ್ ಆಗಿ ಮಾತಾಡ್ತಾರೆ. ಈ ಥರ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿ ಇವರು. ಸೊ ಈ ಪರ್ಸನ್ನಿ ನಿಮ್ಮನ್ನು ನೋಡಿದಾಗ ಅವರಿಗೆ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಮ ಮತ್ತು ಅವರ ಮಧ್ಯೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಕೂಡ ಆ ಪರ್ಸನ್ ಅದನ್ನು ಕ್ಲಾರಿಟಿ ತೊಗೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಅವರು ಅದೇ ಒಂದು ಲೂಪಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು KCRTGSAHNBP ಕೆ ಆಗಿರುತ್ತೆ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಯಾವಾಗಲೂ ಒಂದು ಕ್ಲಾರಿಟಿ ತೊಗೋಬೇಕು, ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಅದನ್ನು ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮನ್ನು ರೀಚ್ ಔಟ್ ಮಾಡಿ ಮಾತಾಡಬೇಕು, ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಆಲೋಚನೆ ಅನ್ನುವಂತಿದೆ. ಅಗೇನ್ 3 ಆಫ್ ವಾಂಡ್ಸ್ ಅಂತ ಅಂದರೆ ಈ ವ್ಯಕ್ತಿ ಬಂದು ಮೇಷರಾಶಿ, ಸಿಂಹರಾಶಿ ಮತ್ತು ಧನು ರಾಶಿ ಆಗಿರುವಂತಹ ಸಾಧ್ಯತೆ ಇದೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತಲ್ಲಿ 3 ಮತ್ತು 12, 13 ಆ್ಯಂಡ್ 21 ಮತ್ತು 6 ಅಂತ ಅಂದಾಗ 6 ಆ್ಯಂಡ್ 14, 15 ಮತ್ತು 28 ಆ್ಯಂಡ್ ಆಲ್ಸೋ 16, 26, 7, 25 ಆ್ಯಂಡ್ 17 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರೋವಂತಹ ಚಾನ್ಸಸ್ ಇದೆ. ಆ ಪರ್ಸನ್ ನಿಮ್ಮನ್ನು ಇನ್ನೂ ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಅವರಿಂದ ದೂರ ಇದ್ರೂ ಕೂಡ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಇದೆ. ನೀವು ಎಲ್ಲೇ ಇದ್ರೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನೀವು ಬೆಳೀತಾ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇದ್ದಾರೆ. ಅವರು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಮತ್ತು ಅವರು ಒಂದು ರಿಲೇಷನ್ಶಿಪ್ನ ಗ್ರೋತ್ಗಾಗಿ ಕಾಯ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರೂ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತಲೇ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ನಿಮ್ಮ ಮೇಲೆ ಯಾವುದೇ ಒಂದು ದ್ವೇಷ ಅನ್ನೋವಂಥದ್ದಿಲ್ಲ. ಸೊ ಈ ಪರ್ಸನ್ ಪ್ರಾಪರಾಗಿ ಪ್ಲ್ಯಾನ್ ಮಾಡಲಿಲ್ಲ ನಿಮ್ಮ ಜೊತೆ ಇದ್ದಾಗ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ. ಅವ್ರು ಏನು ಬೇಕೋ ಆ ಒಂದು ಪ್ಲ್ಯಾನಿಂಗ್ ಅವ್ರು ಮಾಡಲೇ ಇಲ್ಲ. ಅವರು ಎಲ್ಲನೂ ಕೂಡ ಎಡ್ವರ್ಟ್ ಮಾಡ್ತಾನೆ ಹೋದರು, ಅಥವಾ ಅವ್ರಿಗೆ ಮೂಡ್ ಫ್ಲಕ್ಚುಯೇಟ್ ಆದಂಗೆ ಅವರು ನಿಮ್ಮ ಹತ್ರ ಬಿಹೇವ್ ಮಾಡಿದ್ರು. ಅವ್ರಿಗೇನೋ ಸರಿ ಇಲ್ಲ ಅಂದಾಗ ಅವರು ನಿಮ್ಮ ಹತ್ರ ಸರಿ ಇಲ್ಲ ಅನ್ನೋ ಥರ ಬಿಹೇವ್ ಮಾಡಿದ್ರು. ಅಂದರೆ ಅವರ ಮೈಂಡಿಗೆ ಅವ್ರಿಗೆ ಏನು ಅನ್ನಿಸ್ತೋ ಅದನ್ನು ಅವರು ಫಾಲೋ ಮಾಡ್ತಾ ಹೋದರು. ಬಟ್ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಂಡು ನಿಮ್ಮ ಹತ್ರ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗ್ದೇನೆ ಈ ಪರ್ಸನ್ ನಿಮ್ಮಿಂದ ದೂರ ಆಗೋಕ್ಕೆ ಕಾರಣ ಆಯಿತು. ಬಟ್ ಈ ಪರ್ಸನ್ ಸ್ಟಿಲ್ ನೀವು ಎಷ್ಟೇ ಈ ಪರ್ಸನ್ನ ರಾಂಗ್ ಅಂತ ಅಂದ್ಕೊಂಡ್ರೂ ಕೂಡ ಈ ಪರ್ಸನ್ಗೆ ಒಂದು ಒಳ್ಳೆ ಭಾವನೆ ಅನ್ನುವಂಥದ್ದು ನಿಮ್ಮ ಮೇಲಿದೆ. ಅವರು ಫ್ಲಕ್ಚುಯೇಟ್ ಆಗಿರ್ಬೋದು, ಅಥವಾ ಅವ್ರಿಗೆ ಮೂಡ್ ಸ್ವಿಂಗ್ಸ್, ಅಥವಾ ಅವ್ರು ಇವತ್ತಿದ್ದಂಗೆ ನಾಳೆ ಇರಲ್ಲ, ತುಂಬ ಕನ್ಫ್ಯೂಷನ್ಸ್ ಅವ್ರಿಗೆ. ಅವ್ರ ತಲೆಯಲ್ಲಿ ಯಾವಾಗಲೂ ಡಿಸಿಷನ್ ಅನ್ನುವಂಥದ್ದು ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ಗೆ ನಿಮ್ಮ ಮೇಲಿರುವಂತಹ ಒಪಿನಿಯನ್ ಅಂತೂ ತುಂಬ ಪಾಸಿಟಿವ್ ಒಪಿನಿಯನ್ ಆಗಿದೆ. ಸೊ ಅವ್ರಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲಿಲ್ಲ, ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕಾಗಲಿಲ್ಲ. ಆದರೆ ನೀವು ಎಲ್ಲೇ ಇದ್ರೂ ಕೂಡ ನೀವು ಖುಷಿಯಾಗಿರಬೇಕು, ನೀವು ಸಂತೋಷವಾಗಿರಬೇಕು ಅಂತಲೇ ಅವ್ರು ಯೋಚನೆ ಮಾಡ್ತಾರೆ. ಸೊ ಅವರ ಲೇಟ್ ನೈಟ್ ಥಾಟ್ಸ್ ಎಲ್ಲನೂ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿದೆ. ನೀವೆಲ್ಲೇ ಇರಿ, ಯಾರ ಜೊತೆ ಇರಿ, ಎಷ್ಟೇ ದೂರ ಇರಿ, ನಿಮ್ಮ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗದೇ ಇರೋದ್ರಿಂದ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೋಡೋಣ ಅವ್ರು ಇನ್ನೂ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ಅವ್ರಿಗೆ ಏನು ಎನರ್ಜೀಸ್ ಫೀಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಡೋಂಟ್ ಸೀಕ್ ಫಿನಾನ್ಷಿಯಲ್ ಹೆಲ್ಪ್ ಫ್ರಮ್ ಮೀ. ಓಕೆ, ಅವ್ರು ಅಂದ್ಕೊಳ್ತಿದ್ದಾರೆ ನೀನೇನಾದರೂ ನನ್ನ ಹತ್ರ ಹಣಕಾಸಿನ ವಿಚಾರಕ್ಕಾಗಿ ಮಾತಾಡಿಸ್ತಾ ಇದ್ದರೆ, ಅಥವಾ ನೀನು ನನಗೆ ಏನಾದರೂ ಫಿನಾನ್ಷಿಯಲಿ ನೀನೇನಾದರೂ ಬಂದು ಹೆಲ್ಪ್ ಕೇಳೋದಾದರೆ ಕೇಳಬೇಡ. ಬಿಕಾಸ್ ನಮ್ಮ ರಿಲೇಷನ್ಶಿಪ್ಪಲ್ಲಿ ಫಿನಾನ್ಷಿಯಲ್ ಅಂದರೆ ದುಡ್ಡಿನ ಪರಿಸ್ಥಿತಿ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಮೈಂಡ್ಸೆಟ್ಟಲ್ಲಿದೆ. ನಿಮಗೂ ಅಷ್ಟೇ, ನೀನೇನಾದರೂ ನನ್ನ ಹತ್ರ ಬರಂಗಿದ್ರೆ ಹಣಕಾಸಿನ ವಿಚಾರಕ್ಕೆ ಬರಬೇಡ. ಆ ಒಂದು ವಿಚಾರದಲ್ಲಿ ನಾನು ನಿನಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ. ನಿನಗೆ ಪ್ರೀತಿ ಇದ್ದರೆ, ಜೆನ್ಯೂನ್ ಆಗಿ ಫೀಲಿಂಗ್ಸ್ ಇದ್ದರೆ, ನನ್ನ ಮೇಲೆ ನಿನಗೆ ಇಷ್ಟ ಇದ್ದರೆ ನೀನು ನನ್ನ ಹತ್ರ ಬಾ ಅನ್ನೋ ಥರ ಇಬ್ಬರು ಮಾತಾಡ್ಕೊಳ್ತಿದ್ರ, ಇಬ್ಬರು ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾದರೂ ಒಬ್ಬರು ಇನ್ನೊಬ್ರಿಗೆ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದರೆ ಇನ್ನು ಅದನ್ನು ಸ್ಟಾಪ್ ಮಾಡಿ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ. ಸೊ ಫಿನಾನ್ಷಿಯಲ್ ಹೆಲ್ಪ್ಗೆ ಅವ್ರು ಏನಾದರೂ ನಿಮ್ಮ ಹತ್ರ ಬರ್ತಾ ಇದ್ದರೆ, ನಿಮ್ಮನ್ನು ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದರೆ, ನಿಮ್ಗೆ ಆ ಥರ ಅನ್ನಿಸ್ತಾ ಇದ್ದರೆ ಈ ಒಂದು ವಿಚಾರನ ನೀವು ಇಲ್ಲಿಗೆ ನಿಲ್ಲಿಸಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಟಾಕ್ಸಿಸಿಟಿ ಅಂತ ಅಂದರೆ ನಿಮಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಮ್ಮ ಜೊತೆ ಮೈಂಡ್ ಗೇಮ್ ಮಾಡಿದ್ರು, ನಿಮ್ಮ ಜೊತೆ ಆಟ ಆಡಿದ್ರು, ಯೂಸ್ ಆ್ಯಂಡ್ ಥ್ರೋ ಮಾಡಿದ್ರು, ಅಥವಾ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡ್ರು, ಅವರ ಒಂದು ಸಿಚುವೇಶನ್ಗೆ ನಿಮ್ಮನ್ನು ಅವರು ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡ್ರು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಆ ಥರ ಕೂಡ ಇದ್ದಾರೆ. ಅಂದರೆ ಇಲ್ಲಿ ಯಾರು ರೀಡಿಂಗ್ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ಕೆಲವೊಬ್ಬರು
ಇದ್ದಾರೆ, ಅಂದರೆ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಇದ್ದಾರೆ. ಅವರು ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅವ್ರಿಗೊಂದು ಫೀಲ್ ಆಗ್ತಾ ಇದೆ, ನೀವು ಎಲ್ಲೇ ಇದ್ರೂ ಖುಷಿಯಾಗಿರಬೇಕು. ಯಾಕೆ ಅಂದರೆ ಅವ್ರು ಮಿಸ್ಯೂಸ್ ಮಾಡ್ಕೊಂಡಿರೋದು ಅವ್ರಿಗೆ ಗೊತ್ತಿದೆ, ಬಟ್ ನೀವು ಅಷ್ಟು ಒಳ್ಳೆಯವರು ಅನ್ನೋದು ಕೂಡ ಈ ಪರ್ಸನ್ಗೆ ಅರ್ಥ ಆಗಿದೆ. ಆದರೆ ಈ ಪರ್ಸನ್ ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ಅವರು ಗೇಮ್ ಪ್ಲೇ ಮಾಡಿದ್ದಾರೆ, ನಿಮ್ಮ ಜೊತೆ ಆಟ ಆಡಿದ್ದಾರೆ, ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಅವರ ಒಂದು ಸಂದರ್ಭಕ್ಕೆ ನಿಮ್ಮನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದರೆ ಇಲ್ಲಿ ಎಲ್ಲ ರಿಲೇಷನ್ಶಿಪ್ಪು ಟಾಕ್ಸಿಕ್ ಅಂತ ಹೇಳಲ್ಲ ಅಥವಾ ಮಿಸ್ಯೂಸೇ ಮಾಡ್ಕೊಂಡಿದೆ ಅಂತ ಹೇಳಲ್ಲ. ಕೆಲವೊಂದು ರಿಲೇಷನ್ಶಿಪ್ ಆ ಥರ ಇರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರು ಲವಿಂಗ್ ಯು ಇಸ್ ಲೈಕ್ ಎ ಬ್ರೀತಿಂಗ್, ಹೌ ಕ್ಯಾನ್ ಐ ಸ್ಟಾಪ್ ಅಂತ ಕೇಳ್ತಿದ್ದಾರೆ. ಅಂದರೆ ನಿಮ್ಮನ್ನು ಪ್ರೀತಿಸೋದೇ ನನ್ನ ಉಸಿರು, ನಾನು ನಿನ್ನನ್ನು ಹೇಗೆ ನಿನ್ನ ನೆನಪನ್ನು ಅಳಿಸ್ಲಿ ಅಥವಾ ನಿನ್ನಿಂದ ನಾನು ಹೇಗೆ ದೂರ ಹೋಗಲಿ, ನನ್ನನ್ನು ನಾನು ನಿನ್ನಿಂದ ದೂರ ಮಾಡಿಕೊಂಡ್ರೆ ನನ್ನ ಉಸಿರೇ ನಿಂತೋದಂಗೆ ಆಗ್ತಾ ಇದೆ, ನೀನು ನನ್ನ ಪ್ರೀತಿ, ನೀನು ನನ್ನ ಉಸಿರು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ರಿಲೇಷನ್ಶಿಪ್ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ರೀಡಿಂಗ್ಸ್ನ ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ತೊಗೊಳ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ಒಂದು ರಿಲೇಷನ್ಶಿಪ್ ಸ್ವಲ್ಪ ಟಾಕ್ಸಿಕ್ ಆಗಿದೆ, ಅವರು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಯಾರ್ಯಾರು ಫಿನಾನ್ಷಿಯಲಿ ಹೆಲ್ಪ್ ಮಾಡ್ದೇನೆ ಜನರಲ್ ಆಗಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಆ ಒಂದು ರಿಲೇಷನ್ಶಿಪ್ ಜೆನ್ಯೂನ್ ಆಗೇ ಇದೆ. ಅವರು ನಿಮ್ಮನ್ನು ಇನ್ನೂ ಸೀಕ್ರೆಟ್ ಆಗಿ ಲವ್ ಮಾಡ್ತಿದ್ದಾರೆ, ಅವ್ರು ನಿಮ್ಮ ಮೇಲೆ ಇನ್ನೂ ಡೀಪ್ ಫೀಲಿಂಗ್ಸ್ ಇದೆ, ಆದರೆ ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ, ಬಟ್ ಅವ್ರು ಈಗಲೂ ಕೂಡ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಎಲ್ಲ ರಿಲೇಷನ್ಶಿಪ್ಪು ತಪ್ಪಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇಲ್ಲ. ಯು ಸ್ಟೋಲ್ ಮೈ ಹಾರ್ಟ್ ಅಟ್ ಫಸ್ಟ್ ಸೈಟ್ ಆ್ಯಂಡ್ ಹ್ಯಾಂಡಲ್ ಇಟ್ ವಿತ್ ಕೇರ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೀವು ಅವರ ಒಂದು ಫಸ್ಟ್ ಸೈಟ್ ಅಂದರೆ ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಪಾಸಿಟಿವ್ ವೈಬ್ ಬಂದಿರ್ಬೋದು, ಅವ್ರಿಗೂ ನಿಮ್ಮನ್ನ ನೋಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಬಂದಿರ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ, ಇಬ್ಬರು ಕೂಡ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ, ಅದನ್ನು ನೀವಿಬ್ಬರು ಪ್ರಾಪರಾಗಿ ಹ್ಯಾಂಡಲ್ ಮಾಡಲಿಲ್ಲ ಆ ರಿಲೇಷನ್ಶಿಪ್ನ. ಬಟ್ ಹೀಗೆ ಅನ್ನಿಸ್ತಾ ಇದೆ ಅವ್ರಿಗೆ, ಅವರು ಪ್ರಾಪರಾಗಿ ನಿಮ್ಮ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು, ನಿಮ್ಮ ಪ್ರೀತಿನ ನೀವು ತೋರಿಸಿದ ಕೇರ್ನ ಅವರು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಅದನ್ನು ನೀವು ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಪರಾಗಿ ನೀವು ನಿಮ್ಮ ಕೇರ್, ಲವ್ ಅಥವಾ ಅಫೆಕ್ಷನ್ ಏನಿದೆ ಅದನ್ನು ಕೂಡ ನೀವು ಎಷ್ಟು ಕೊಡಬೇಕಿತ್ತು ಅಷ್ಟೇ ಕೊಡಬೇಕಿತ್ತು ಅಂತ ಫೀಲ್ ಮಾಡ್ತಿದ್ದೀರಾ. ಇಲ್ಲಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಕಾಣಿಸ್ತಾ ಇದೆ. ಅಂತ ಅಂದರೆ ಕೆಲವೊಂದು ಸರಿ ರಿಗ್ರೆಟ್ ಮಾಡ್ತೀರಾ, ನಾನು ತುಂಬ ಪ್ರೀತಿಸ್ದೆ ಅಂತ ಅಂದ್ಬಿಟ್ಟು, ಕೆಲವೊಂದು ಸರಿ ಅನಿಸುತ್ತೆ ನಾನು ಮೋಸ ಹೋದ್ನೇನೋ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಕಾಣಿಸ್ತಾ ಇದೆ ಈ ಒಂದು ರೀಡಿಂಗಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಫೈನಲ್ ಮೆಸೇಜ್ ಏನಿದೆ ನೋಡೋಣ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಮೆಮೊರೀಸ್. ಸೊ ಈ ಪರ್ಸನ್ ಹೇಳ್ತಿದ್ದಾರೆ, ಐ ಸ್ವೈರ್ ಐ ಆಮ್ ಮಿಸ್ಸಿಂಗ್ ಯು ಬ್ಯಾಡ್ಲಿ ರೈಟ್ ನೌ. ಸೊ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನೀವಿಬ್ಬರು ಸ್ಪೆಂಡ್ ಮಾಡಿರೋವಂಥ ಟೈಮ್ನ ಅವರು ನೆನಪಿಸ್ಕೊಳ್ತಿದ್ದಾರೆ, ಅವರು ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಆದರೆ ಅವರು ಆ ಒಂದು ಮೆಮೊರೀಸಲ್ಲೇ ಅವರು ಮುಳುಗೋಗಿದ್ದಾರೆ. ಆದರೆ ನೀವು ಅಷ್ಟೇ ಈ ಪರ್ಸನ್ ಮೆಮೊರೀಸಲ್ಲೇ ಇದ್ದೀರಾ, ನೀವು ಕೂಡ ಈ ಪರ್ಸನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಬಟ್ ರೈಟ್ ನೌ ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆ, ಅವರು ನಿಮ್ಮ ಬಗ್ಗೆ ಸದಾ ಕಾಲ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಅವರು ಲೇಟ್ ನೈಟಲ್ಲೂ ಕೂಡ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ರೀಡಿಂಗಲ್ಲಿ ನೋಡಬೇಕು ಅಂತ ಅಂದರೆ ಇಲ್ಲಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ. ಎಲ್ಲಿ ಯಾರೇ ನಿಮಗೆ ಮೋಸ ಮಾಡಿದರೂ ಈಗ ಆ ವ್ಯಕ್ತಿ ನಿಮ್ಮನ್ನು ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತಲೇ ಅವರು ಅರಿಸ್ತಾ ಇದ್ದಾರೆ. ನಿಮ್ಮ ಲೈಫ್ ಚೆನ್ನಾಗಿರಬೇಕು, ನೀವು ಖುಷಿಯಾಗಿರಬೇಕು, ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ನೀವಿಬ್ಬರು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರುವಂತಹ ರೀತಿಯಿಂದ ಆ ಪರ್ಸನ್ ನಿಮ್ಮನ್ನ ಒಂಥರ ಪಾಸಿಟಿವ್ ಆಗಿ ಬ್ಲೆಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಈ ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಥ್ಯಾಂಕ್ ಯು.